ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಕತೆ ಶುರು ಮಾಡುವ. ಬಂದ 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 ಹೊಡೆ 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 ಅಲ್ಲೇದ 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 ಹೊಡೆ 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 ಹೊಡೆ. ಆ ಮೊಬೈಲ್ ಅಲ್ಲೇ ಬೀಸಾಕಿ ಯಾರು ಬಂದರು ಅಂತ ನೋಡೋಗು. ನಿನ್ ಬೇಕಾದ್ರೆ ಬಿಸಾಕ್ತೇನೆ, ಮೊಬೈಲ್ ಮಾತ್ರ ಬಿಸಾಕಲ್ಲ. ಆಂಟಿ ಆಂಟಿ, ಯಾವುದಿದು ಸ್ವೀಟ್ ವಾಯ್ಸ್? ಅಜ್ಜಿ ಇರು ಇರು, ನಾನೇ ನೋಡ್ತೆ. ಯಾರು ಇವಳು ಇಷ್ಟು ಚೆನ್ನಾಗಿದ್ದಾಳೆ? ಯಾರು ಬಂದ್ರು? ಯಾಕೆ ಹುಡುಕ್ತಾ ಇದೀಯಾ? ಬಂದೆ ಇರು ಹೇಳ್ತೆ. ರೆಡಿಯಾಗಿ ಎಲ್ಲಿ ಹೊರಟ್ಯೋ? ಸ್ವಲ್ಪ ಇರಜ್ಜಿ. ಆಂಟಿ ಆಂಟಿ, ಯಾರು ನೀವು? ಸಾವಿತ್ರಿ ಆಂಟಿ ಇಲ್ವಾ? ಅಮ್ಮ ಒಳಗೆ ಅಡುಗೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಯಾರು ನೀವು? ಇಷ್ಟು ಚಂದ ಇದ್ದೀರಾ. ಹಾ, ಏನು ಏನಂದ್ರಿ? ಅದು ಅದು ಅಷ್ಟಕ್ಕೂ ನೀವು ಯಾರಂತ ಕೇಳಿದೆ. ನನ್ನ ಹೆಸರು ಸಿರಿ, ನಾನು ಪಕ್ಕದ ಮನೆ ಸರ್ಸೋರ್ ಮಗಳು. ನಿಮ್ಮಮ್ಮ ಟೊಮೆಟೊ ಕೊಡ್ತೆ ಅಂದಿದ್ರಂತೆ, ತಗೋಗಿ ಒಳಗೆ ಬಂದೆ. ಓ ಹೌದಾ, ಒಂದು ನಿಮಿಷ ಕೇಳಿಸ್ಕೊ ಬರ್ತೆ. ಅಜ್ಜಿ ಸ್ವಲ್ಪ ಸರ್ ನಿತ್ಗ. ನಿಮ್ಮನ್ನ ಮುಂಚೆ ಇಲ್ಲೆಲ್ಲೂ ನೋಡೇ ಇಲ್ಲ ಅಲ್ಲ? ನಾನು ಬೆಂಗಳೂರು ಹಾಸ್ಟೆಲ್ನಲ್ಲಿ ಓದ್ತಾ ಇರೋದು. ಓ ಹೌದಾ, ಅಷ್ಟಕ್ಕೂ ನೀವೇನು ಓದ್ತಾ ಇರೋದು? ನಾನು ಬಿಟೆಕ್ಸ್ ಫಸ್ಟ್ ಇಯರ್. ಮತ್ತೆ ನೀವು? ನಮ್ಮ ಮಗನ TTM ಕೋರ್ಸ್ ಮಾಡ್ತಿದ್ದಾನೆ. TTM ಕೋರ್ಸಾ? ಅದ್ಯಾವ ಕೋರ್ಸು ಅಜ್ಜಿ? ನಾನೆಲ್ಲೂ ಈ ಕೋರ್ಸ್ ಬಗ್ಗೆ ಕೇಳೇ ಇಲ್ಲ ಅಲ್ಲ. ಆ TTM ಅಂದ್ರೆ ತಿನ್ನೋದು ತಿರ್ಗೋದು ಮಲ್ಗೋದು ಅಂತ. ಅಜ್ಜಿ ನೀ ಸ್ವಲ್ಪ ಬಾಯಿ ಮುಚ್ಕೋ, ಇಲ್ಲಾಂದ್ರೆ ನಿನ್ನ ಬಾಯಿ ಪ್ಲಾಸ್ಟರ್ ಮಾಡಿಬಿಡ್ತಾ ನೋಡು. ನಮ್ಮ ಅಜ್ಜಿಗೆ ನಾನಂದ್ರೆ ತುಂಬ ಇಷ್ಟ, ಅದಕ್ಕೆ ಅವಾಗ ಅವಾಗ ಜೋಕ್ ಮಾಡ್ತಾ ಇರ್ತದೆ. ಹೌದಾ? ಮತ್ತೆ ನಿಮಗೆ ನಿಮ್ಮ ಅಜ್ಜಿ ಅಂದ್ರೆ ಇಷ್ಟ ಇಲ್ವಾ? ಅಯ್ಯೋ ಯಾಕೆ ಇಷ್ಟ ಇಲ್ಲ? ನನಗೂ ನಮ್ಮ ಅಜ್ಜಿ ಅಂದರೆ ತುಂಬ 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 ಇಷ್ಟ. ಎಷ್ಟು ಇಷ್ಟ ಅಂದರೆ ಒಂದೊಂದು ಸಾರಿ ಕುತ್ತಿಗೆನ ಒತ್ತು ಬಿಡುವ ಅನ್ನಿಸ್ತದೆ, ಅಷ್ಟಿಷ್ಟ. ಅಷ್ಟಕ್ಕೂ ನೀವೇನು ಓದ್ತಾ ಇದ್ದೀರಾ ಅಂತ ಹೇಳಲೇ ಇಲ್ಲ. ನಾನು ಬಿಟೆಕ್ಸ್ ಫೈನಲ್ ಇಯರ್ ಓದ್ತಾ ಇದ್ದೇನೆ. ಹಾ ಓದ್ತಾ ಇದ್ದಾನೆ. ನಮ್ಮ ಮೊಮ್ಮಗನಿಗೆ ಓದೋದು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ 4-5 ವರ್ಷದಿಂದ ಅದನ್ನೇ ಓದ್ತಾ ಇದ್ದಾನೆ. ಏ ಅಜ್ಜಿ ನಿನಗೇನಂದೆ? ಹಾ, ಬಾಯಿ ಮುಚ್ಕೋಬೇಕಲ್ಲ. ಹಾ ಮುಚ್ಕಂತೆ. ಸರಿ, ನಾ ಇನ್ನು ಬರ್ತೇನೆ. ಬಾಯ್ ಬಾಯ್. ಸಾಕು ಬಾಯಿ ಮುಚ್ಕ, ನೊಣಗಿಣ ಏನಾದರೂ ಹೋಗೋದು. ಮರುದಿನ ಬೆಳಗ್ಗೆ. ಆಂಟಿ ಆಂಟಿ, ಅವಳು ಮತ್ತೆ ಬಂದ್ಲಾ? ಎವ್ರಿ ನೈಟ್ ಇನ್ ಮೈ ಡ್ರೀಮ್ಸ್ ಐ ಸಿ ಯು, ಐ ಫೀಲ್ಸ್ ಯು. ಓ, ನಿಮಗೆ ಗಿಟಾರ್ ನುಡ್ಸೋಕ್ಕೂ ಬರ್ತದಾ? ವಾವ್, ತುಂಬಾ ಚೆನ್ನಾಗಿ ನುಡಿಸ್ತಾ ಇದ್ದೀರಾ. ಆದ್ರೆ ಕಲ್ತ್ಕೊಂಡು ನುಡ್ಸಿದ್ರೆ ಇನ್ನೂ ಚೆನ್ನಾಗಿರತ್ತೆ. ಏನೇ ಸಾವಿತ್ರಿ, ಬೇಗ ಬಾರೆ. ನಿನ್ ಮಗ ಇದೇನೋ ಇಟ್ಕೊಂಡು ಬಾರಿಸ್ತಾ ಇದ್ದಾನೆ. ಇವಾಗ ನಿನ್ ಮಗ ಯಾವಾಗ್ಲೂ ಇರ್ದಂಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗಂಟೆ ಕನ್ನಡಿ ಮುಂದೆ ನಿಂತ್ಕೊಳ್ತಾ ಇದ್ದಾನೆ. ಕನ್ನಡಿ ಯಾವಾಗ ಒಡೆದು ಹೋಗ್ತದೋ ಅಂತ ನನಗೊಂದೇ ಭಯ. ಅರೆ ಮುದುಕಿ, ನಿನಗೆ ಬಾಯಿ ಮುಚ್ಕೊಂಡಿರೋಕೆ ಬರಲ್ವೇನೆ? ನಾನ್ ಸ್ಟಾಪ್ ಆಗಿ ವಟ ಅಂತ ತಲೆ ತಿಂತಾನೆ ಇರ್ತೀಯಲ್ಲ. ಏನು ಸಿರಿ ಅವರೇ, ಬೆಳಗ್ಗೆ ನಮ್ಮ ಮನೆಗೆ ಬಂದ್ರಿ? ನಮ್ಮ ಗದ್ದೆಯಲ್ಲಿ ಬದನೆಕಾಯಿ ಕೊಯ್ಸಿದ್ರು. ಅಮ್ಮ ಸ್ವಲ್ಪ ಆಂಟಿಗೂ ಕೊಟ್ಟು ಬಾ ಅಂದ್ರು. ನಿಮಗೆ ಬದನೆಕಾಯಿ ಅಂದ್ರೆ ಇಷ್ಟಾನೇ ಅಲ್ವಾ? ಇಷ್ಟನಾ? ಕೇಳ್ತೀರಲ್ಲ ಸಿರಿ ಅವರೇ, ಪ್ರಾಣ ರೀ. ಬದನೆಕಾಯಿ ಪಲ್ಯ ಇಲ್ಲದೆ ನಾ ರೊಟ್ಟಿನೇ ತಿನ್ನಲ್ಲ, ಗೊತ್ತಾ? ಹೌದಾ ಮೊಮ್ಮಗನೆ, ಇದು ಯಾವಾಗಿಂದ ನಿನಗೆ ಪ್ರಾಣ ಆಯ್ತು? ನಿನ್ನೆ ಯಾರೋ ಬದನೆಕಾಯಿ ಸಾರು ಅಂತ ಊಟನೇ ಮಾಡಲಿಲ್ಲ. ಯಾರಿರ್ಬೋದು? ನಿನ್ಗೇನಾದ್ರೂ ಗೊತ್ತಾ? ಸರಿ, ನಾ ಇನ್ನು ಬರ್ತೇನೆ, ಲೇಟ್ ಆಯ್ತು. ಇಷ್ಟು ಬೇಗ ಹೊರಟ್ರಾ? ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಹಾಗೆ ಮಾತಾಡ್ತಾ ಇರ್ಬೋದಿತ್ತ. ಇಲ್ಲ, ಹೋಗ್ಬೇಕು. ಲೇಟ್ ಆದ್ರೆ ಅಮ್ಮ ಕೂಗ್ತದೆ. ಏನೋ ರೀ, ನೀವು ಹೋಗ್ತೆ ಅಂದರೆ ನನ್ನ ಹಾರ್ಟ್ಗೆ ನೋವಾಗ್ತಾ ಇದೆ ರೀ. ಅಯ್ಯಯ್ಯೋ ಮೊಮ್ಮಗನೆ, ಏನಾಯ್ತು ನಿನ್ಗೆ? ಈ ವಯಸ್ಸಲ್ಲಿ ಎದೆ ನೋವಾ? ಏ ಅಜ್ಜಿ, ನಿನಗೇನು ಹೇಳಿದೆ ನಾನು? ಸರಿ, ಬಾಯಿ ಮುಚ್ಕೊಳ್ತೆ, ನೀನು ಅಳಬೇಡ. ಒಂದು ವಾರದ ನಂತರ. ಆಂಟಿ ಆಂಟಿ. ಹಾ ಕಾರ್ತಿಕ್, ನೀನೇನಿಲ್ಲಿ? ಅದು ನಮ್ಮನೆ ಹತ್ರ. ಅಮ್ಮ ನಿಮಗೆ ಟೊಮೆಟೊ ಕೊಟ್ಟು ಬಾ ಅಂದರು ಆಂಟಿ. ಆಂಟಿ ಸಿರಿ ಇಲ್ವಾ ಮನೆಯಲ್ಲಿ? 2 ದಿನದಿಂದ ಕಾಣ್ತಾನೆ ಇಲ್ವಲ್ಲ? ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ, ಬೆಂಗಳೂರಿಗೆ ಹೋದ್ಲು. ಇನ್ನು 1 ವರ್ಷ ತನಕ ಬರಲ್ಲ.
ಛೇ, ಇಷ್ಟು ದಿನದಿಂದ ಮಾತಾಡ್ತಾ ಇದ್ದೆ, ಫೋನ್ ನಂಬರ್ ಆದರೂ ಇಸ್ಕೋಬೇಕಿತ್ತು. ನನಗೆ ಬುದ್ಧಿನೇ ಇಲ್ಲ. ಹಾಯ್ ಕಾರ್ತಿಕ್, ನಾನು ಸಿರಿ. 2 ದಿನದಿಂದ ತುಂಬಾನೇ ನೆನಪಾಗ್ತಿದೀಯಾ? ಹೇಗಿದೀಯಾ ನೀನು? ಏನಾಯ್ತು ಕಾರ್ತಿಕ, ಇಷ್ಟೊಂದು ಖುಷಿ ಪಡ್ತಾ ಇದೀಯಲ್ಲ? ಯಾರು ಮೆಸೇಜ್ ಮಾಡಿದ್ದು? ಫ್ರೆಂಡ್ ಮೆಸೇಜ್ ಮಾಡಿದ್ದತ್ತೆ, ನಾನು ಬರ್ತೇನೆ. ಯಾವಾಗ್ಲೂ ಆಂಟಿ ಅಂತಿದ್ದ, ಇವಾಗ ನೋಡ್ರೆ ಅತ್ತೆ ಅಂತಿದ್ದಾನಲ್ಲ. ಅತ್ತೆ ಹೇಗನಿಸ್ತು ಇವತ್ತಿನ ಕತೆ? ಇಷ್ಟ ಆದರೆ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ವಿಡಿಯೋಗಾಗಿ ಕಾಯ್ತಾ ಇರಿ.